ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಮಸ್ಕಾರ. ನನ್ನ ಕಾಳಜಿಯನ್ನು ನಾನು ವಹಿಸುವುದು ಅತ್ಯಂತ ಮುಖ್ಯವಾದಂತಹ ವಿಷಯ. ಒಂದು ನರಿ ಕೊಚ್ಕೊಂಡು ಹೋಗ್ತಾ ಇತ್ತು ನೀರೊಳಗಡೆ. ಜನಗಳೆಲ್ಲ ನೋಡ್ತಾ ಇದ್ರು. ನರಿ ಓಡ್ತಾ ಕೊಚ್ಕೊಂಡು ಹೋಗ್ತಾ ಹೋಗ್ತಾ ಹೇಳ್ತಾ ಇತ್ತು, ಪ್ರಪಂಚ ಮುಳುಗೋಗ್ತಾ ಇದೆ, ಪ್ರಪಂಚ ಮುಳುಗೋಗ್ತಾ ಇದೆ, ಪ್ರಪಂಚದಲ್ಲಿ ಪ್ರಳಯ ಆಗ್ತಾ ಇದೆ ಅಂತ. ಜನಗಳೆಲ್ಲ ಅಯ್ಯೋ ನಾವು ಹೊರಟೋಗ್ತೀವಲ್ಲ ಅಂತ ಹೆದರ್ಕೊಂಡ್ರು. ಆ ನರಿಯನ್ನು ಕಾಪಾಡಿದ್ರು, ಅದನ್ನು ಉಳಿಸಿದ್ರು, ಅದನ್ನು ಕೇಳಿದ್ರು, ಎಲ್ಲಿ ಪ್ರಪಂಚ ಮುಳುಗೋಗ್ತಾ ಇದೆ, ಎಲ್ಲಿ ಈ ಪ್ರಳಯ ಆಗ್ತಾ ಇದೆ, ಎಲ್ಲಿಂದ ಆಗ್ತಾ ಇದೆ, ನಾವು ಏನು ಮಾಡಬೇಕು ಹೇಳು ಹೇಳು ಅಂತ. ಆಗ ನರಿ ಹೇಳ್ತು, ನಾನು ಉಳ್ಕೊಂಡೆ, ಪ್ರಪಂಚನೂ ಉಳ್ಕೊಳ್ತು ಅಂತ. ಅಂದರೆ ತಾನು ಇದ್ದರೆ ತಾನೇ ಈ ಪ್ರಪಂಚ, ತಾನಿಲ್ಲ ಅಂತಂದರೆ ಈ ಪ್ರಪಂಚವೂ ಇಲ್ಲ. ತುಂಬ ಜನ ಈ ತ್ಯಾಗದ ಮನೋಭಾವ ಇದ್ದರೆ ಅದು ಗ್ರೇಟ್. ನಾನು ಬೇರೆಯವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀನಿ, ಸ್ಯಾಕ್ರಿಫೈಸ್ ಮಾಡೋದನ್ನು ರೂಢಿ ಮಾಡ್ಕೊಂಬಿಟ್ಟಿರ್ತಾರೆ. ಆ್ಯಕ್ಚುಲಿ ಸ್ಯಾಕ್ರಿಫೈಸ್ ಮಾಡುವುದು ಒಂದು ಮಾನಸಿಕ ಸಮಸ್ಯೆ, ಅದೊಂದು ಕಾಂಪ್ಲೆಕ್ಸ್, ಮಾರ್ಟಿರ್ ಕಾಂಪ್ಲೆಕ್ಸ್ ಅಂತ. ಮೊಟ್ಟ ಮೊದಲ ಕರ್ತವ್ಯ ಏನು ಅಂತಂದರೆ, ನಾವು ಮೊದಲು ನಮ್ಮ ಆರೈಕೆಯನ್ನು ಮಾಡಿಕೊಳ್ಬೇಕು. ಸೆಲ್ಫ್ ಕೇರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಕೇರ್ ಈಸ್ ನಾಟ್ ಎ ಸೆಲ್ಫಿಶ್. ತನ್ನಾರೈಕೆ ಮಾಡ್ಕೊಳ್ಳೋದು ಸ್ವಾರ್ಥ ಅಲ್ಲ. ಪ್ರತಿದಿನವೂ ಕೂಡ ನನ್ನ ಆರೈಕೆಯ ಬಗ್ಗೆ ನಾನು ಗಮನ ಕೊಡುವುದು ಮತ್ತು ಕಾಳಜಿ ವಹಿಸುವುದು ಒಂದು ಲಕ್ಸುರಿ ಅಥವಾ ಐಷಾರಾಮನೋ ಅಥವಾ ಇನ್ನೇನೋ ರಿಚ್ನೆಸ್ ವಿಷಯ ಅಲ್ಲ. ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರಲಿಕ್ಕೆ ಆ ವಿಷಯಗಳನ್ನು ನಾನು ಕೋಪ್ ಅಪ್ ಮಾಡುವುದು, ನನ್ನ ಮನಸ್ಸಿನ ಭಾವನೆಗಳನ್ನು ಮತ್ತು ನನ್ನ ದೇಹದಲ್ಲಿ ನಡೆಯುವಂಥ ಎಲ್ಲವನ್ನು ಕೂಡ ನಾನು ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳೋದು ನನ್ನ ಜವಾಬ್ದಾರಿ. ಇದರಿಂದ ಏನಾಗುತ್ತೆ, ನಾನು ಪ್ರೇರೇಪಿಸ್ಕೊಳ್ತೇನೆ, ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಅನುಕೂಲವಾಗ್ತದೆ ಮತ್ತು ಸ್ಪಷ್ಟವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕಾಗತ್ತೆ. ನನಗೆ ಟೈಮೇ ತೊಗೊಳ್ಳೋದಕ್ಕಾಗ್ತಾ ಇಲ್ಲ, ನನ್ನ ಬರೀ ಅವ್ರಿಗೆ ಮಾಡೋದಾಗೋಯ್ತು, ಫ್ಯಾಮಿಲಿಗೆ ಮಾಡೋದಾಗೋಯ್ತು, ವರ್ಕಿಗೆ ಮಾಡೋದಾಗೋಯ್ತು, ನನ್ನ ಜವಾಬ್ದಾರಿಗಳನ್ನ ನಿರ್ವಹಿಸೋದಾಗೋಯ್ತು, ಇದನ್ನೇ ಹೇಳ್ತಾ ಇರ್ತಾರೆ. ಅಂದರೆ ಅರ್ಥ ಏನು, ಅವರು ತಮ್ಮನ್ನು ತಾವು ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ. ಆದರೆ ಇವತ್ತು ಬಹಳ ಇಂಪಾರ್ಟೆಂಟ್ ಇರೋದು ಏನು ಅಂತಂದರೆ, ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಈಸ್ ನಾಟ್ ಸೆಲ್ಫಿಶ್ ಬಟ್ ಇಟ್ ಈಸ್ ಎಸೆನ್ಷಿಯಲ್. ದೆನ್ ವಾಟ್ ಈಸ್ ಸೆಲ್ಫ್ ಕೇರ್? ನನ್ನ ದೇಹ, ನನ್ನ ಮನಸ್ಸು ಮತ್ತು ನನ್ನ ಭಾವನೆಗಳು ಪ್ರತಿದಿನವೂ ಸರಿಯಾಗಿ ಇರುವ ಹಾಗೆ ನೋಡಿಕೊಳ್ಳೋದು. ನನ್ನ ದೇಹ, ಈಟಿಂಗ್ ಆನ್ ಟೈಮ್, ಚೆನ್ನಾಗಿ ನಿದ್ರೆ ಮಾಡೋದು, ಯಾವುದನ್ನು ಕೆಲವರಿಗೆ ನೋ ಅಂತ ಹೇಳೋದಕ್ಕೆ ಅಭ್ಯಾಸ ಇರೋದಿಲ್ಲ, ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ, ಯಾರೇನು ಅಂದ್ಕೊಳ್ತಾರೋ ಏನೋ ಅಂತ. ನೋ ಹೇಳೋದನ್ನು ಅಭ್ಯಾಸ ಮಾಡ್ಕೊಬೇಕು. ಮತ್ತು ನನಗೆ ಆಸಕ್ತಿಕರವಾಗಿರುವಂತಹ, ಕುತೂಹಲಕರವಾಗಿರುವಂತಹ ಹಾಬಿಗಳನ್ನು ನಾನು ಮಾಡಬೇಕು. ಇದು ನನಗೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಮಕ್ಕಳು ಮರಿನೆಲ್ಲ ನೋಡ್ಕೊಳ್ಳಿ, ನಾನು ಡ್ಯಾನ್ಸ್ ಬಿಟ್ಟೆ ಅಥವಾ ನಾನು ಕೆಲಸ ಮಾಡೋದನ್ನು ನನ್ನ ಟ್ರೆಕ್ಕಿಂಗ್ ಹೋಗೋದನ್ನು ಬಿಟ್ಟೆ. ನೋ, ಅವುಗಳನ್ನೆಲ್ಲ ನೀವು ಮಾಡಬೇಕು. ನಿಮ್ಮ ದೇಹದ, ನಿಮ್ಮ ಮನಸ್ಸಿನ, ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಪೋಷಿಸ್ಕೊಳ್ಳೋದಕ್ಕೆ ನಿಮ್ಮ ಹವ್ಯಾಸಗಳನ್ನು ನೀವು ಮುಂದುವರಿಸಬೇಕು. ಒಂದು ಬಟ್ಲು ಖಾಲಿಯಾಗಿತ್ತು ಅಂತಂದರೆ ಅದರಿಂದ ನೀವು ಏನನ್ನ ಕೊಡಲಿಕ್ಕೆ ಸಾಧ್ಯ? ಮೊದಲು ನಾವು ಪೂರ್ಣವಾಗಬೇಕು, ಆಗ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಈ ತುಂಬ ಸ್ಟ್ರಾಂಗ್ ಆಗಿರ್ತಾರಲ್ಲ, ಅವ್ರಿಗೆ ಈ ಥರದ್ದೆಲ್ಲ ಏನು ಬೇಕಾಗಿಲ್ಲ, ಇಲ್ಲ, ಅವ್ರಿಗೂ ಕೂಡ ಬೇಕು. ಈವನ್ ಮಿಷಿನ್, ಯಂತ್ರಗಳಿಗೂ ಕೂಡ ವಿಶ್ರಾಂತಿ ಬೇಕು. ಹಾಗಿರುವಾಗ ಜೈವಿಕವಾಗಿರುವಂತಹ ನಮಗೆ ವಿಶ್ರಾಂತಿ ಬೇಡವೇ? ಸೆಲ್ಫ್ಲೆಸ್ ಆಗಿ ದುಡಿತೀನಿ ಅಂತ ಅವಿರತ ವಿಶ್ರಾಂತಿ ಇಲ್ಲದೇನೆ ದುಡಿತಾ ಇದ್ದೀನಿ? ನೋ. ನಾನು ಕುಸಿದರೆ
ನಾನು ಮಾಡುವ ಎಲ್ಲ ಕೆಲಸಗಳು ಕುಸಿಯುತ್ತದೆ. ನಾನು ಯಾರ್ಯಾರನ್ನ ಕೇರ್ ಮಾಡಬೇಕು ಅಂತ ಇರ್ತೀನೋ ಅದೆಲ್ಲನೂ ಕೂಡ ಕುಸಿದು ಹೋಗ್ತದೆ. ಹಾಗಾಗಿ ನಾವು ಸೆಲ್ಫ್ ಕೇರ್ನ, ತನ್ನಾರೈಕೆಯನ್ನು ಇಗ್ನೋರ್ ಮಾಡಬಾರ್ದು. ಅದರಿಂದ ನನ್ನ ಆರೋಗ್ಯ ಕೆಡ್ತದೆ, ಅದರಿಂದ ನನ್ನ ರಿಲೇಷನ್ಶಿಪ್ಗಳಿಗೆ ಸಮಸ್ಯೆ ಆಗ್ತದೆ, ಟೆಂಪರ್ಮೆಂಟ್ಗೆಲ್ಲ ಸಮಸ್ಯೆ ಆಗ್ತದೆ, ಈವನ್ ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡದಾಗದಂಗೆ ಆಗುತ್ತದೆ. ಯಾವಾಗ ನನ್ನ ಆರೈಕೆ ನಾನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೋ ಆಗ ನಾನು ಬಹಳ ಕಾಮಾಗಿ ಮತ್ತು ಕ್ಲಿಯರಾಗಿ ಆಲೋಚನೆ ಮಾಡಲಿಕ್ಕಾಗ್ತದೆ. ನನ್ನ ದೇಹಕ್ಕೆ ಬೇಕಾಗಿರುವಂತಹ ಎನರ್ಜಿ ಸಿಗ್ತದೆ. ನನ್ನ ಮನಸ್ಸು ಸಮಾಧಾನವಾಗಿ ಸಹನೆಯಿಂದ ಇತರರ ಜೊತೆಗೆ ವ್ಯವಹರಿಸಲಿಕ್ಕೆ ಸಾಧ್ಯವಾಗ್ತದೆ. ಬಹಳ ಮುಖ್ಯವಾಗಿ ಒತ್ತಡ, ಇಕ್ಕಟ್ಟು ಮತ್ತು ಆತಂಕಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗ್ತದೆ. ಸೆಲ್ಫ್ ಕೇರ್ ಈಸ್ ನಾಟ್ ಅಬೌಟ್ ಎಸ್ಕೇಪಿಂಗ್ ರೆಸ್ಪಾನ್ಸಿಬಿಲಿಟೀಸ್. ಪಲಾಯನ ಮಾಡೋದಲ್ಲ, ನಮ್ಮನ್ನು ನಾವು ಬಲಗೊಳಿಸಿಕೊಂಡು ಆ ಜವಾಬ್ದಾರಿಗಳನ್ನು ಸರಿಯಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸೋದು. ಹಾಗಾಗಿ ನಾವು ಖಂಡಿತವಾಗಿಯೂ ನಮ್ಮ ಉಸಿರಾಟದ ಬಗ್ಗೆ ಗಮನ ಕೊಡುವುದು, ವಾಕ್ ಮಾಡುವುದು, ಯಾವುದು ನಾವು ವಿ ಹ್ಯಾವ್ ಟು ಸೆಟ್ ಬೌಂಡ್ರೀಸ್. ನೋ ಅನ್ನೋ ಜಾಗದಲ್ಲಿ ನೋ ಹೇಳಬೇಕು, ಅಫ್ಕೋರ್ಸ್ ಪೊಲೈಟ್ಲಿ. ನನಗೆ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ, ನನಗೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋದನ್ನು ಹೇಳಬೇಕು. ಅಲ್ಲಿ ಸಂಕೋಚ ಏನು ಬೇಡ. ಆಮೇಲೆ ಸ್ನೇಹಿತರ ಜೊತೆಗೆ ಮಾತಾಡೋದು ಅಥವಾ ಬರೆಯೋದು, ಬರೆದಿಟ್ಕೊಳ್ಳೋದು, ನಮ್ಮ ಮುದ್ದಿನ ಪ್ರಾಣಿಗಳ ಜೊತೆಗೆ ಅಥವಾ ಗಿಡಗಳನ್ನು ಗಾರ್ಡನಿಂಗ್ ಮಾಡೋದು, ಮ್ಯೂಸಿಕ್ಕು, ಆರ್ಟು, ಈ ಥರದ್ದೆಲ್ಲನೂ ಮಾಡ್ತಾ ಹೋಯಿತು ಅಂತಂದರೆ ನಮಗೋಸ್ಕರ ಮಾಡ್ಕೊಳ್ಳೋದು, ನಮ್ಮ ದೇಹ ಮತ್ತು ನಮ್ಮ ಮನಸ್ಸಿಗೆ ರಿಫ್ರೆಶ್ಮೆಂಟ್ ಸಿಗ್ತದೆ. ಮತ್ತು ಯಾವುದೇ ರೀತಿಯಲ್ಲಿ ಹೊರಗಡೆಯಿಂದ ಆಗಿರುವಂಥ ಜೈವಿಕ ಮಾನಸಿಕ ಡ್ಯಾಮೇಜ್ಗಳು ಹೋಗ್ತವೆ. ಇನ್ನೊಂದ್ಸಲಿ ನಾನು ಸ್ಪಷ್ಟವಾಗಿ ಹೇಳೋದು, ಇಟ್ ಈಸ್ ನಾಟ್ ಸೆಲ್ಫಿಶ್ ಬಟ್ ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ನಾವು ಇತರರ ನಮ್ಮ ಮೇಲೆ ಯಾರ್ಯಾರು ಡಿಪೆಂಡ್ ಆಗಿದ್ದಾರೋ ಅವ್ರಿಗೂ ಕೂಡ ನಾವು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯವಾಗುವುದು ಯಾವುದರಿಂದ ಅಂತಂದರೆ ನಮ್ಮ ಆರೈಕೆಯನ್ನು ನಾವು ಮಾಡಿಕೊಳ್ಳೋದ್ರಿಂದ. ಇದೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಳೋಣ. ವಿ ಆರ್ ಡಿಸರ್ವ್ ಫಾರ್ ಇಟ್. ನಮ್ಮ ಆರೈಕೆಗೆ, ನಮ್ಮ ಮನಸ್ಸಿನ ವಿಷಯಕ್ಕೆ, ನಮ್ಮ ದೇಹದ ವಿಷಯಕ್ಕೆ, ನಮ್ಮ ಭಾವನೆಗಳ ವಿಷಯಕ್ಕೆ ನಾವು ಎಚ್ಚರಿಕೆಯನ್ನು ತಗೊಳ್ಬೇಕು. ಮನಸ್ಸಿನ ಬಗ್ಗೆ ತಿಳಿದಷ್ಟು ನಮ್ಮ ದೃಷ್ಟಿ ತಿಳಿಯಾಗ್ತದೆ. ಅದರ ಬಗ್ಗೆ ಅರಿತಷ್ಟು ನಾವು ಹಗುರವಾಗ್ತೇವೆ. ನಾನು ನನ್ನ ಜೊತೆ, ನನ್ನ ಜೊತೆಯಲ್ಲಿರುವವರ, ಸಮಾಜದ, ಸಮುದಾಯಗಳ ಎಲ್ಲರ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟೋ ವಿಷಯಗಳು ಮಾತನಾಡುವುದರಿಂದ, ಮುಕ್ತವಾಗಿ ಪ್ರಾಮಾಣಿಕವಾಗಿ ಮಾತನಾಡುವುದರಿಂದ ಸಮಸ್ಯೆಗಳು ಬಗೆಹರಿತವೆ. ಮನಸ್ಸಿನ ಸಮಸ್ಯೆಗಳಿಂದ ದೇಹದ ಮೇಲೆ ಪರಿಣಾಮ ಬೀರ್ತದೆ, ಅದು ನೆನಪಿರಲಿ. ಹಾಗಾಗಿ ಮಾತಾಡೋಣ.